ಇಲ್ಲ ಚಕ್ರ ಎಷ್ಟಿದೆ ಅಂತ ಕೇಳ್ತಿಲ್ಲ. ಚಕ್ರ ಅಂದ್ರೆ ಏನು? ಚಕ್ರಗಳು ನಿಮ್ಮ ದೇಹದಲ್ಲಿ ಗ್ರಂಥಿಗಳಿದೆ. ಗ್ರಂಥಿ ಅಂದ್ರೆ ಏನು? ಗ್ರಂಥಿಗಳು ಅಂತ ಅನ್ನೋದು ನಿಮ್ಮ ದೇಹದಲ್ಲಿರುವ ಅಂಗಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ, ಹೇಗೆ ನಾವು ನಮ್ಮ ಬೈಕು, ಕಾರು ಮತ್ತೆ ಇತ್ಯಾದಿಗೆ ಆಯಿಲ್ ಹಾಕ್ತಿವಿ, ಪಿಸ್ಟನ್ನು ಫ್ರೀಯಾಗಿ ಮೂವ್ ಆಗಬೇಕು, ಇಂಜಿನ್ ಚೆನ್ನಾಗಿ ರನ್ ಆಗಬೇಕು, ಆಯಿಲ್ ಹಾಕ್ತಿವಿ. ಹಾಗೆ ಈ ದೇಹದಲ್ಲಿರುವ ಅಂಗಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಅದು ರಿಯಾಕ್ಟ್ ಮಾಡೋದಕ್ಕೆ ಕೆಮಿಕಲ್ಗಳು ಬೇಕು, ಹಾರ್ಮೋನ್ಗಳು ಬೇಕು. ಅವುಗಳನ್ನ ಈ ಗ್ಲ್ಯಾಂಡ್ಸ್, ಈ ಗ್ರಂಥಿಗಳು ಪ್ರೊಡ್ಯೂಸ್ ಮಾಡಿ ಅಂಗಗಳಿಗೆ ಕಳಿಸಿ ಅಂಗ ನಿಮ್ಮ ದೇಹದಲ್ಲಿರುವ ಆರ್ಗನ್ಸ್ ಪರ್ಫೆಕ್ಟ್ ಆಗಿ ಕೆಲಸ ಮಾಡಂಗೆ ಮಾಡುತ್ತೆ. ದೇಹದ ಒಳಮುಖವಾಗಿರುವುದು ಗ್ರಂಥಿ. 108 ಗ್ರಂಥಿಗಳಿದೆ. 2 ನರಗಳು ಸೇರೋ ಜಾಗಕ್ಕೆ ಮೆರಿಡಿಯನ್ ಪಾಯಿಂಟ್ ಅಂತ ಹೆಸರು. 2 ನರಗಳು ಸೇರೋ ಜಾಗಕ್ಕೆ ಮೆರಿಡಿಯನ್ ಪಾಯಿಂಟ್ ಅಂತ ಹೆಸರು. ಈ ರೀತಿ 108 ಜಾಗದಲ್ಲಿ ನರಗಳು, 2 ನರಗಳು ಸೇರುತ್ತೆ. ಆ 108 ನರಗಳಲ್ಲಿ 108 ಗ್ರಂಥಿಗಳಿದೆ. ಪ್ರತಿಯೊಂದು ಗ್ರಂಥಿಯು ಕೂಡ ಪ್ರತಿಯೊಂದು ಆರ್ಗನಿಗೆ ಕನೆಕ್ಟ್ ಆಗಿದೆ. ಒಳಮುಖದಲ್ಲಿ ಗ್ರಂಥಿ ಅಂತೀವಿ, ಹೊರಮುಖದಲ್ಲಿ ಕಣ್ಣಿಗೆ ಕಾಣದೇ ಇರೋ ಹಾಗೆ ಚಕ್ರಗಳು ಅಂತ ಕರಿತೀವಿ. ಚಕ್ರಗಳು ಹೇಗೆ ಶೇಪ್ ಇದೆ, ಹಿಂದ್ಗಡೆ ಫ್ಯಾನ್ ಕಾಣುತ್ತೆ ನೋಡಿ, ಆ ರೀತಿ ಗುಂಡಕ್ಕೆ ನಮ್ಮ ಎತ್ತಿನ ಗಾಡಿ, ಕಾರು, ನಮ್ಮ ಬೈಕ್ ವೀಲು ಹೇಗೆ ಗುಂಡಕ್ಕಿರುತ್ತೆ ಆ ಥರ ಗುಂಡಕ್ಕಿರುತ್ತೆ. ಇದು ತಿರುಗುತ್ತೆ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್. ಚಕ್ರಗಳಿಗೂ ಗ್ರಂಥಿಗೂ ಕನೆಕ್ಷನ್ನು, ಗ್ರಂಥಿಗೂ ಮನಸ್ಸಿಗೂ ಕನೆಕ್ಷನ್ನು. ಗ್ರಂಥಿ ತಪ್ಪಾಗಿ ಕೆಲಸ ಮಾಡಿದ್ರೆ ಮನಸ್ಸು ತಪ್ಪಾಗಿ ಕೆಲಸ ಮಾಡುತ್ತೆ. ಮನಸ್ಸು ತಪ್ಪಾಗಿ ಕೆಲಸ ಮಾಡಿದ್ರೆ ಗ್ರಂಥಿ ತಪ್ಪಾಗಿ ಕೆಲಸ ಮಾಡುತ್ತೆ. ಮನಸ್ಸು ಮತ್ತೆ ಗ್ರಂಥಿ ಇದರಲ್ಲಿ ಯಾವ್ದಾದ್ರು ಒಂದು ತಪ್ಪಾಗಿ ಕೆಲಸ ಮಾಡಿದಾಗ ಚಕ್ರಗಳು ತಪ್ಪಾಗಿ ಕೆಲಸ ಮಾಡುತ್ತೆ. ಮತ್ತೆ ಹೊರಲೋಕದಲ್ಲಿ ಪಾಸಿಟಿವ್ ವೈಬ್ರೇಷನ್ ಇದ್ರೆ ಪಾಸಿಟಿವ್ ಆಗಿ ಚಕ್ರ ತಿರುಗುತ್ತೆ ಕ್ಲಾಕ್ ವೈಸ್. ಹೊರ ಲೋಕದಲ್ಲಿ ನೆಗೆಟಿವ್ ಆಗಿ ವಿಚಾರಗಳು ನಿಮ್ಮನ್ನು ಬಂದು ತಲುಪಿದಾಗ ಚಕ್ರಗಳು ಆಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ಚಕ್ರಗಳು ಆಂಟಿ ಕ್ಲಾಕ್ ವೈಸ್ ತಿರುಗಿದಾಗ ನಿಮ್ಮ ಗ್ರಂಥಿಗಳು ನೆಗೆಟಿವ್ ಆಗಿ ಕೆಲಸ ಮಾಡುತ್ತೆ, ನಿಮ್ಮ ಮನಸ್ಸು ನಕಾರಾತ್ಮಕವಾಗಿ ಕೆಲಸ ಮಾಡುತ್ತೆ. ಮನಸ್ಸು, ಚಕ್ರ, ಗ್ರಂಥಿ 3 ಒಂದಕ್ಕೊಂದು ಸೇರ್ಕೊಂಡಿದೆ. ಸೊ ಈ ಭಾವನೆಗಳೆಲ್ಲ ಪರ್ಫೆಕ್ಟ್ ಆಗಿ ಇರಬೇಕು ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಕಲಿತ ಅಭ್ಯಾಸಗಳನ್ನ, ಯೋಗ ಅಭ್ಯಾಸಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಮ ಮನಸ್ಸು ಪರ್ಫೆಕ್ಟ್ ಆಗಿರುತ್ತೆ, ಮತ್ತೆ ನಿಮ್ಮ ಆರ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ನಿಮ್ಮ ಚಕ್ರಗಳು ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಯಾವ ರೋಗಗಳು, ಏರುಪೇರುಗಳು, ನಕಾರಾತ್ಮಕ ವಿಚಾರಗಳು ನಿಮ್ಮ ಜೀವನದಲ್ಲಿ ಬರಲ್ಲ. ಅಷ್ಟು ಶಕ್ತಿಯುತವಾಗಿದೆ ಈ ಚಕ್ರಗಳು. 108 ಚಕ್ರಗಳಿದ್ರೂ ಕೂಡ ಮೇಜರ್ ಚಕ್ರಾಸ್, ಮೈನರ್ ಚಕ್ರಾಸ್ ಅಂತ ಕರಿತೀವಿ. ಚಿಕ್ಕ ಚಕ್ರಗಳು, ದೊಡ್ಡ ಚಕ್ರಗಳು, ಪ್ರತಿಯೊಂದು ಶಕ್ತಿ ಕೇಂದ್ರಗಳು ಅಂತ ಕರೆಯಲ್ಪಡುತ್ತೆ. ಈ ಶಕ್ತಿ ಕೇಂದ್ರಗಳು ಒಳಮುಖವಾಗಿರುವ ವಿಚಾರಗಳನ್ನು ಹೊರಗಡೆ ಕಳಿಸುತ್ತೆ, ಹೊರಮುಖವಾಗಿರುವ ವಿಚಾರಗಳನ್ನು ಒಳಗಡೆ ತಲುಪಿಸುತ್ತೆ. ತಲೆ ಮೇಲ್ಗಡೆ ಭಾಗದಲ್ಲಿ ಸಹಸ್ರಾರ ಚಕ್ರ, ಹಣೆಯಲ್ಲಿ ಆಗ್ನೇಯ ಚಕ್ರ, ಗಂಟಲಲ್ಲಿ ವಿಶುದ್ಧಿ ಚಕ್ರ, ಎದೆಯಲ್ಲಿ ಅನಾಹತ ಚಕ್ರ ಅಥವಾ ಹಾರ್ಟ್ ಚಕ್ರ, ಹೊಟ್ಟೆಯಲ್ಲಿ ಜಠರಾಗ್ನಿ ಅಂತ ಕರಿತೀವಿ. ಹೊಟ್ಟೆಯಲ್ಲಿ ಜಠರಾಗ್ನಿ ಅಂತ ಕರಿತೀವಿ. ಅದರ ಕೆಳಗಡೆ ಸ್ವಾದಿಷ್ಟದಾನ ಚಕ್ರ, ಸೆಕ್ಸ್ ಚಕ್ರ, ಅದರ ಕೆಳಗಡೆ ಮೂಲಾಧಾರ ಚಕ್ರ. ತಲೆ ಮೇಲ್ಭಾಗ ಸಾವಿರಾರು ದಳಗಳನ್ನು ಹೊಂದಿಕೊಂಡಿದೆ. ಅದನ್ನ ಬಿಟ್ರೆ ನಿಮ್ಮ ಹಣೆ 2 ದಳಗಳು, ನಿಮ್ಮ ಗಂಟಲು. ಈ ಚಕ್ರಗಳಿಗೆ ದಳಗಳಿದೆ, ಚಕ್ರಗಳಿಗೆ ಬಣ್ಣ ಇದೆ.
ಚಕ್ಕರಗಳಿಗೆ ಮಂತ್ರಗಳಿದೆ, ಚಂಕರಗಳಿಗೆ ಭಾವನೆಗಳಿದೆ. ನಿಮ್ಮ ಮನಸ್ಸಿನ ಭಾವನೆಗಳಿಗೆ ಚಕ್ಕರಂತೆ ಚಕ್ರ ವರ್ತಿಸುತ್ತೆ. ಇದು ಈ ಕುಂಡಲಿನಿ ಯೋಗದಲ್ಲಿ ಚಕ್ರ ತುಂಬಾ ಇಂಪಾರ್ಟೆಂಟು. ಸೊ ಈ ಚಕ್ರದ ಬಗ್ಗೆನೇ ಒಂದು ವಾರ, 10 ದಿವಸ, 15 ದಿವಸ, 1 ತಿಂಗಳು ಪಾಠ ಮಾಡ್ಬೋದು. ಅಷ್ಟು ದೊಡ್ಡ ಸಬ್ಜೆಕ್ಟ್ ಇದು. ಬಟ್ ಈ ಕೊಟ್ಟಿರೋ ಕಡಿಮೆ ಸಮಯದಲ್ಲಿ ಜಾಸ್ತಿ ಹೇಳ್ಕೊಡಕ್ ಸಾಧ್ಯವಿಲ್ಲ. ಬೇಸಿಕ್ ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೇನೆ.